ಇವತ್ತಿನವರೆಗೂ ಉಳ್ಕೊಂಬಂದಿರೋ ಡೈನೋಸಾರ್ ಅಂತಂದರೆ ಪಕ್ಷಿಗಳೇ. ದಕ್ಷಿಣ ಅಮೆರಿಕ ತುಂಬ ಶ್ರೀಮಂತವಾದಂಥ ಸುಮಾರು ಒಂದು 3,500-4 ಸಾವಿರ ಪಕ್ಷಿ ಪ್ರಭೇದಗಳಿರುವಂಥ ಇದು. ಭಾರತದಲ್ಲಿ ಸುಮಾರು 1,300 ಪ್ರಭೇದಗಳು ಅಂತ ಹೇಳ್ಬೋದು. ಸುಮಾರು 600 ಕರ್ನಾಟಕದಲ್ಲಿದೆ. ಬೆಂಗಳೂರಲ್ಲಿ 400 ಜಾತಿ ಪಕ್ಷಿಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಸಂರಕ್ಷಣೆಯನ್ನು ಕಲ್ಪನೆಯೇ ಇಲ್ಲದಲೇ ಇದ್ದಾಗ ಬಂಡೀಪುರ ಅರಣ್ಯನ ಸಂರಕ್ಷಣೆ ಮಾಡಿದವರು ಮೈಸೂರು ಮಹಾರಾಜರು. ನಾವು ಇದನ್ನು ಮರಿಬಾರ್ದು, ಅದನ್ನ ಬಹಳ ದೊಡ್ಡ ಕೊಡುಗೆ ಇತ್ತು. ಈ ರೈತ ಚಳವಳಿಗಳು, ರೈತ ಸಂಘಗಳು ಕಾಡಿನ ಸಂರಕ್ಷಣೆಗೋಸ್ಕರ ತುಂಬ ಕೆಲಸ ಮಾಡಬೇಕಾಗಿದೆ. ಹೆತ್ತು ಮನೆಗೆ 10 ಜನ ಇದ್ರು ಸಾಲದು ಅಂತ ಅಂದ್ಬಿಟ್ಟು ಅಂತ. ಈಗ ನಾವು ಬೇರೆ ಬೇರೆ ಸಾಮಾಜಿಕ ಬದಲಾವಣೆಗಳು ಆಗಿದೆ. ಹಿಂದಿನ ಪೀಳಿಗೆಯ ಒಂದು ಸಂತತಿನ ಅದು ಕಾಪಾಡೋದಕ್ಕೋಸ್ಕರ ಪ್ರಯತ್ನ ಪಡುತ್ತೆ. ಹೆಣ್ಣು ಹಕ್ಕಿಗೆ ಗೂಡು ಕಟ್ಟೋದಕ್ಕೆ ಬರೋದಿಲ್ಲ. ಗೀಜಿಗನ ಹಕ್ಕಿಯ ನಡವಳಿಕೆಗಳನ್ನು ಕಂಡುಹಿಡಿದಿದ್ದು ಸಲೀಂ ಅಲಿ ಅವರ ಸಂಶೋಧನೆಗಳಲ್ಲಿ ಒಂದು. ಅದು ದೈವಿ ಹಕ್ಕಿಗಳು ಅಂತಾನೆ ಅದನ್ನ ಇದು ಮಾಡ್ತಾರೆ. ಇದು ಏಕಪತ್ನಿ ಅಥವಾ ಏಕಪತಿ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅದು. ಈಗ ಕರ್ನಾಟಕದ ಪಕ್ಷಿ ಲೋಕದ ವಿಚಾರವಾಗಿ ಸ್ವಲ್ಪ ಹೆಚ್ಚಿಗೆ ಹೇಳಿ. ಯಾಕೆಂದ್ರೆ ನೀವು ಹೇಳ್ತಾ ಇರೋ ವಿಚಾರಗಳು ತುಂಬಾ ವಿಸ್ತಾರವಾಗಿದೆ. ಒಂದೊಂದ್ರ ಬಗ್ಗೆನೂ ಆಗ್ಲೇ ನೀವೇ ಹೇಳಿದ್ರಿ. ಯು ಕ್ಯಾನ್ ಡೆವಲಪ್. ತುಂಬಾ ಹೊತ್ತು ಮಾತಾಡಬಹುದು, ಅಷ್ಟು ವಿವರಗಳಿದೆ. ಅಧ್ಯಯನ ನಡೀತಾ ಇದೆ. ಈಗ ಕರ್ನಾಟಕದ ಪಕ್ಷಿ ಲೋಕದ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೋಸ್ಕರವಾಗಿ. ಆಮೇಲೆ ಅದು ಹೇಗೆ ಇಡೀ ಭಾರತದ ಪಕ್ಷಿ ಪರಿಸರಕ್ಕೂ ಕರ್ನಾಟಕದಕ್ಕೂ ವ್ಯತ್ಯಾಸಗಳಿದೆಯಾ ಇತ್ಯಾದಿ ವಿಚಾರಗಳನ್ನ ಇವತ್ತು ನಾನು ನಿಮ್ಮನ್ನು ಕರೆದಿರೋದು ಅದೇ ವಿಚಾರ ಮಾತಾಡೋದಕ್ಕೆ. ಆದ್ರೆ ಹಿನ್ನೆಲೆ ತುಂಬಾ ದೊಡ್ಡದು, ಅದಕ್ಕೆಲ್ಲ ಹೇಳಿದ್ರಿ ತಾವು. ಈಗ ಮುಖ್ಯವಾಗಿ ನಾವು ಪಕ್ಷಿಗಳು ಅಂತಂದಾಗ ಇದು ಪಕ್ಷಿ ಅಂದ್ರೆ ಏನು ಅನ್ನೋ ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಒಂದು ಇದರಲ್ಲಿ ಹೇಗೆ ಪಕ್ಷಿನ ನಾವು ಹೇಗೆ ನಿರ್ದೇಶಿಸ್ತೀವಿ, ಅದನ್ನು ಡಿಫೈನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಲಕ್ಷಣ ಇದು ಮಾಡೋದು ಅಂತಂದ್ರೆ, ವಿಜ್ಞಾನದ ಪ್ರಕಾರ ಗರಿಗಳುಳ್ಳ ದ್ವಿಪಾದಿ ಅಂತ ಅಂದ್ಬಿಟ್ಟು, ಫೆದರ್ಡ್ ಬೈಪಾಡ್ ಅಂತಂದ್ಬಿಟ್ಟು. ಸೊ ಅದು ಬೆನ್ನುಮೂಳೆ ಇರುವಂಥ ಪ್ರಾಣಿ, ಗರಿಗಳಿರುತ್ತೆ, ಆಮೇಲೆ 2 ಕಾಲುಗಳು ಇರುತ್ತೆ ಅಂತ ಅಂದ್ಬಿಟ್ಟು. ಈ ಲಕ್ಷಣ ಬೇರೆ ಯಾವ ಪ್ರಾಣಿಗೂ ಇರಲ್ಲ. ಬೇರೆ ಯಾವ ಪ್ರಾಣಿಗಳಿಗೂ ಗರಿಗಳು ಇದ್ದು 2 ಕಾಲು ಇರುವಂಥದ್ದು ಲೋಹ ಪಕ್ಷಿಗೆ ಅಲ್ಲ. ಯಾವುದೋ ಪಕ್ಷಿ ಅದು ಬಿಡಿ, ಜೀವ ಇರುವಂಥದ್ದು ಇದು ಪ್ರಾಣಿಗಳು ಅಂತ ನಾವು ತಗೊಂಡಾಗ ಗರಿಗಳುಳ್ಳ ದ್ವಿಪಾದಿಗಳನ್ನು ನಾವು ಪಕ್ಷಿಗಳು ಅಂತ ಕರಿತೀವಿ. ಇದು ಡೈನೋಸಾರಿಂದ ಬಂದಿರೋವಂಥದ್ದು ಒಂದು ಬಗೆ. ಈ ಥೆರೋಪಾಡ್ ಅಂತಾರಲ್ಲ, ಇದರಿಂದ ಬಂದಿರೋವಂಥದ್ದು. ಸೊ ಇವತ್ತಿನವರೆಗೂ ಉಳ್ಕೊಂಬಂದಿರೋ ಡೈನೋಸಾರ್ ಅಂತಂದರೆ ಪಕ್ಷಿಗಳೇ. ಇವಾಗ ನೀವು ಪಕ್ಷಿ ಹೊರಗಡೆ ಒಂದು ಕಾಗೆ ನೋಡಿದ್ರೆ ಇವಾಗ ಕಾಗಿನೂ ಕಡಿಮೆ ಆಗ್ತಾ ಇದೆ. ಡೈನೋಸಾರ್. ಹೌದು. ಸೊ ನಾವು ಪಕ್ಷಿಗಳ ಅಧ್ಯಯನ ಮಾಡ್ತಾ ಇರೋರು ಬೇಕಾದ್ರೆ ಫ್ಯಾನ್ಸಿಯಾಗಿ ಹೇಳ್ಕೊಬೋದು, ನಾವು ಡೈನೋಸಾರ್ಗಳ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸುಮಾರು 150 ದಶಲಕ್ಷ ವರ್ಷಗಳಿಂದ ಅದು ಹಾಕ್ಕೊಂಬಂದಿದೆ ಇದು ಅಂತ. ಸೊ ಈಗ ನೀವು ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಹಕ್ಕಿಗಳು, ಇವಾಗ ಕನ್ನಡ ನಾಡಿನ ಹಕ್ಕಿಗಳು, ಹೀಗೆಲ್ಲ ನಾವು ಯೋಚನೆ ಮಾಡೋಕ್ಕೆ ಅಂತ ವೈಜ್ಞಾನಿಕವಾಗಿ ಅದು ತಪ್ಪು. ಅದು ಏನಂದ್ರೆ ಇಟ್ಸ್ ಅ ಪೊಲಿಟಿಕಲ್ ಬೌಂಡ್ರಿ ದಟ್ ವಿ ಹ್ಯಾವ್ ಕ್ರಿಯೇಟೆಡ್. ನಾವು ಮಾಡ್ಕೊಂಡು ಅನ್ನೋದು ರಾಜಕೀಯ ವಲಯ ಅಷ್ಟೇ. ಸೊ ಇವಾಗ ಎಲ್ಲಿ ಆ ಕಡೆ ಸರಿಯಾದಂಥದ್ದು ಏನು ಅಂತಂದ್ರೆ, ಇಡೀ ಭಾರತದ ಭೂಖಂಡ ಅಂತ ತೊಗೊಂಡ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ಆಮೇಲೆ ಇವಾಗ ಉತ್ತರ ಭಾರತದಲ್ಲಿ ಮರಳುಗಾಡಿದೆ, ಇದು ಹಿಮಚ್ಛಾದಿತ ಬೆಟ್ಟಗಳಿದೆ, ಆಮೇಲೆ ದಕ್ಷಿಣದಲ್ಲಿ ಸಾಗರಗಳಿವೆ. ಹೀಗಾಗಿ 2 ಕಡೆ ಕಂಡುಬರುವಂಥ ಪಕ್ಷಿ ಪ್ರಾಣಿಗಳಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ಸೊ ಈಗ ನಾವು ಕರ್ನಾಟಕದ ಹಕ್ಕಿಗಳು ಅಂತ ನಾವು ತಗೊಂಡ್ರೆ ಅದಷ್ಟನ್ನು ತಗೊಂಡ್ಬಿಟ್ಟು ತಮಿಳುನಾಡಿನ ಹಕ್ಕಿಗಳು ಅಂತ ಹೇಳಿದ್ರೆ ಅಂಥ ತಪ್ಪೇನೂ ಆಗಲ್ಲ. ಹಾಗೆ ಆಂಧ್ರ ಪ್ರದೇಶದ ಹಕ್ಕಿಗಳು ಅಷ್ಟೊಂದೇನು ತಪ್ಪೇನಾಗಲ್ಲ. ಏನಾಗುತ್ತೆ ಅಂದ್ರೆ ಕೆಲವೆಲ್ಲ ಆ್ಯಡ್ ಆಗುತ್ತೆ, ಕೆಲವೆಲ್ಲ ಹೋಗುತ್ತೆ ಅಷ್ಟೇ. ಭೂಗೋಳದ ಮೇಲ್ಮೆಗಳು ಲಕ್ಷಣಗಳು ಹಾಗೆ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಒಟ್ಟಾರೆಯಾಗಿ ಸುಮಾರು 10,000 ಪ್ರಭೇದದ ಪಕ್ಷಿಗಳು ನಮ್ಮ ಪ್ರಪಂಚದಲ್ಲಿದೆ. ಅದರಲ್ಲಿ ಅಂತ ಇಡೀ ಪ್ರಪಂಚದಲ್ಲಿ 10,000 ಅಷ್ಟೇ. 10,000 ಬೇರೆ ಬೇರೆ ತರದ ಹಕ್ಕಿಗಳಿದೆ ಅದರಲ್ಲಿ. ದಕ್ಷಿಣ ಅಮೆರಿಕ ತುಂಬಾ ಶ್ರೀಮಂತವಾದಂತ ಸುಮಾರು ಒಂದು 3,500-4 ಸಾವಿರ ಪಕ್ಷಿ ಪ್ರಭೇದಗಳು ಇರುವಂತಹ ಇದು. ಉಪಪ್ರದೇಶಗಳು ಬೇರೆ ಇರುತ್ತೆ, ಅದು ಕಡಿಮೆನೆ. ಇದಕ್ಕೆ ಹೋಲಿಸಿದ್ರೆ ಅದು ಕಡಿಮೆನೆ. ಭಾರತದಲ್ಲಿ ಸುಮಾರು 1,300 ಪ್ರಭೇದಗಳು ಅಂತ ಹೇಳ್ಬೋದು. ಉಪಪ್ರಭೇದಗಳು ಬೇಕಾದಷ್ಟಿದೆ. ನಾನು ಅದಕ್ಕೆ ಎಕ್ಸಾಕ್ಟ್ ಫಿಗರ್ ಹೇಳೋಕ್ಕಾಗಲ್ಲ ಅಂತಂದರೆ ಇವಾಗ ಅದೆಲ್ಲ ತುಂಬ ಜಾಸ್ತಿ ಆಗ್ತದೆ. ಈ DNA ಅನಾಲಿಸಿಸ್ ಎಲ್ಲ ಮಾಡಿದ್ಮೇಲೆ ಅದನ್ನು ಒಂದು ಪ್ರಭೇದ ಇದ್ದಿದ್ದನ್ನು ಇಳಿಸ್ತಾ ಇದ್ದಾರೆ, ಇಂಥೆಲ್ಲ ಉಪಪ್ರಭೇದ ಇದ್ದಿದ್ದನ್ನು ಪೂರ್ತಿ ಪ್ರಭೇದ ಮಾಡ್ತಾ ಇದ್ದಾರೆ. ಹೀಗಾಗಿ ತಾಂತ್ರಿಕವಾಗಿ ಅದೊಂದು ದೊಡ್ಡ ವಿಷಯ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆಯಾಗಿ ನಾವಿವಾಗ ತಿಳ್ಕೊಬೇಕಾಗಿ ಹಾಗೆ ನೋಡಿದಾಗ 1,300 ಪ್ರಭೇದಗಳು ಭಾರತದಲ್ಲಿದೆ. ಕರ್ನಾಟಕದಲ್ಲಿ ಸುಮಾರು 600 ಜಾತಿಯ ಪಕ್ಷಿಗಳಿದೆ. ಅಂದರೆ ಭಾರತದ ಸರಿಸುಮಾರು ಅರ್ಧ ಪಕ್ಷಿಗಳು ನಮ್ಮ ಕರ್ನಾಟಕದಲ್ಲಿ ಕಾಣುತ್ತೆ ಅಂತ ನಾವು ಅನ್ಕೋಬಹುದು. ಅಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಇಡೀ ದಕ್ಷಿಣ ಭಾರತದಲ್ಲಿ ಅದು ಇದನ್ನೇ ನಾವು ಅಲ್ಲೂ ಹೇಳ್ಬೋದು, ಇಲ್ಲೂ ಹೇಳ್ಬೋದು. ಸೊ ಕರ್ನಾಟಕದಲ್ಲಿ ದಾಖಲೆ ಮಾಡಿರುವಂಥದ್ದು 600 ಪ್ರಭೇದಗಳನ್ನ ನಾವು ನೋಡ್ಬೋದು. ಉಪಪ್ರಭೇದಗಳು ಬೇಕಾದಷ್ಟು ಇರುತ್ತೆ. ಸೊ ಇದು ಅಂತ.
ಸೊ ಇಲ್ಲಿ ಈಗ ಸಲೀಂ ಅಲಿ ಅವರೆಲ್ಲ ಮಾಡ್ತಾ ಇದ್ದಂಥ ಕಾರ್ಯ ಅಂತಂದರೆ ಪ್ರತಿಯೊಂದು ಕಡೆನೂ ಹೋಗಿ ಆ ಹಕ್ಕಿನ ಹಿಡಿದು ಅದನ್ನು ಮ್ಯೂಸಿಯಮಲ್ಲಿ ಇಟ್ಟು ಸಂಗ್ರಹ ಮಾಡಿರುವಂಥದ್ದು. ಸೊ ಹಾಗೆ ಮಾಡಿರುವಂಥದ್ದು ಆ ಒಂದು ಆಧಾರದ ಮೇಲೆ ಹಾಗೆ ಮುಂದುವರ್ಕೊಂಡು ಮಾಡಿರುವಂಥದ್ದು. ಇವತ್ತಿನವರೆಗೆ ಸುಮಾರು 600 ಪಕ್ಷಿ ಜಾತಿಗಳು ಕರ್ನಾಟಕದಲ್ಲಿದೆ. ಬೆಂಗಳೂರಲ್ಲಿ 400 ಜಾತಿ ಪಕ್ಷಿಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಹೌದಾ? ಇದು ಅಂತ. ಬಟ್ ಇವಾಗ ಅದನ್ನೆಲ್ಲ ಮತ್ತೆ ಮಾಡಬೇಕು. ಈಗಿದೆಯಾ ಅನ್ನಕ್ಕೆ ಇದೆ ಅಂತ ಹೇಳಕ್ಕೂ ನಮ್ಮ ಹತ್ರ ಡೇಟಾ ಇಲ್ಲ, ಇಲ್ಲ ಅಂತ ಹೇಳಕ್ಕೂ ನಮ್ಮ ಹತ್ರ ಡೇಟಾ ಇಲ್ಲ. ಇದು ಪದೇ ನಡಿಬೇಕಾಗುತ್ತೆ. ಸೊ ಹಾಗಾಗಿ ನಾವು ಕರ್ನಾಟಕದ ಹಕ್ಕಿಗಳು, ತಮಿಳುನಾಡಿನ ಹಕ್ಕಿಗಳು ಆ ಥರ ಅಷ್ಟೊಂದು ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಇವೆಲ್ಲ ಭೌಗೋಳಿಕವಾಗಿ ಒಂದೇ ಇದು ಸೇರಿರೋದು. ಆ ಕಡೆ ಸಮುದ್ರ ಇರೋದ್ರಿಂದ, ಮೇಲ್ಗಡೆ ನಮಗೆ ಹಿಮಾಲಯ ಎಲ್ಲ ಇರೋದ್ರಿಂದ, ಎರಡೂ ಕಡೆ ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಹಕ್ಕಿಗಳಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ಕೆಲವು ಆವಾಸಕ್ಕೆ ಅವಲಂಬಿತವಾಗಿರುವಂಥ ಪಕ್ಷಿಗಳು ಇರುತ್ತೆ. ಆದರೆ ನಾವು ಕೆಲವು ನಮ್ಮ ವೈಯಕ್ತಿಕ ಉದ್ದೇಶಗಳಿಗೋಸ್ಕರವಾಗಿ ನಾವು ಕರ್ನಾಟಕದ ಹಕ್ಕಿಗಳು ಅಂತ ನಾವು ಹೇಳ್ಕೊಳ್ತೀವಿ ಅಷ್ಟೇ. ಸೊ ಸುಮಾರು 600 ಹಕ್ಕಿಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಪ್ರಮುಖವಾಗಿ ಯಾವುದು ಕಾಣಿಸುತ್ತೆ? ಪ್ರಮುಖವಾಗಿ ಅಂದರೆ ಒಂದು 25-30 ಹಕ್ಕಿಗಳನ್ನು ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಉದಾಹರಣೆ ಈಗ ಕಾಗೆ ಬಿಟ್ಬಿಟ್ರೆ ಉದಾಹರಣೆ ಮೈನಾಗಳು, ಗರುವಂಕ ಅಥವಾ ಮೈನಾ, ಕಾಜಾಣ, ಆಮೇಲೆ ಗೂಬೆಗಳು, ಒಂದು 3-4 ಥರ ಗೂಬೆಗಳು, ಆಮೇಲೆ ಇದು ಸೂರಕ್ಕಿಗಳು, ಆಮೇಲೆ ಈ ನೀರಿನ ಹಕ್ಕಿಗಳು, ಇದು ಗುಳುಮುಳುಕ ಇರ್ಬೋದು ಅಥವಾ ನಾಮದ ಕೋಳಿ ಇರ್ಬೋದು, ಆಮೇಲೆ ಈ ಪರ್ಪಲ್ ಸ್ವಾಂಪೆನ್ ಅಂತಾರಲ್ಲ, ಇದು ಕೆನ್ನೆಲಿ ಬಕ ಇರ್ಬೋದು, ನಾರಾಯಣಿ ಹಕ್ಕಿ ಅಂತಾರಲ್ಲ, ಈ ಪಕ್ಷಿ ಅಂತಾರಲ್ಲ, ಅಂಥದ್ದು ಇರ್ಬೋದು. ಇಂಥವೆಲ್ಲ ಎಲ್ಲ ಕಡೆ ಗರುಡ ಪಕ್ಷಿನೂ ಈ ಕಾಮನ್ ಇದ್ರಲ್ಲೇ ಬರುತ್ತೆ. ಹೌದು, ಗರುಡನು ಅದನ್ನು ಸಾಮಾನ್ಯವಾದಂಥ ಗರುಡ ಪಕ್ಷಿಗಳಲ್ಲೂ ಇದಿದೆ ಅಲ್ವಾ, ಹದ್ದಗಳಲ್ಲಿ ಬೇಕಾದಷ್ಟು. ಅದನ್ನ ಏನಂತಾರೆ ಅಂದ್ರೆ ಈ ಇದು ಬೇಟೆಗಾರ ಹಕ್ಕಿಗಳು ಅಂತ, ಅದ್ರಲ್ಲಿ ಬೇಕಾದಷ್ಟು ಇವೆ. ಹೌದು, ಗಾತ್ರದಲ್ಲಿ ವ್ಯತ್ಯಾಸ ಬರುತ್ತೆ. ಇವು ಈ ಗರುಡ ಅಂತ ಅನ್ನೋದು ಈ ಕೆಲವೆಲ್ಲ ಸತ್ತು ಪ್ರಾಣಿಗಳನ್ನೂ ತಿನ್ನುತ್ತೆ, ಬೇಟೆ ಆಡಿಬಿಟ್ಟು ತಿನ್ನುತ್ತೆ, ಸ್ಕ್ಯಾವೆಂಜರ್ ಒಂದು. ಹೌದು. ಈ ಒಟ್ಟಲ್ಲಿ ಈ ಬರ್ಡ್ಸ್ ಆಫ್ ಪ್ರೇ ಅಂತಾರಲ್ಲ, ಅದಕ್ಕೆ ಬರುತ್ತೆ ಅದು. ಸೊ ಈ ಕರ್ನಾಟಕದಲ್ಲಿ ಕಂಡುಬರುವಂಥ ಹಕ್ಕಿಗಳಲ್ಲಿ ಸುಮಾರು 15% ವಲಸೆ ಹಕ್ಕಿಗಳು. ಈ ಚಳಿಗಾಲದಲ್ಲಿ ಬೇರೆ ಬೇರೆ ದೇಶಗಳಿಂದ ಬರುತ್ತೆ. ಅದು ಬರುತ್ತೆ, ಈ ಚಳಿಗಾಲ ಮುಗಿಸ್ಕೊಂಡು ವಾಪಸ್ ಹೋಗುತ್ತೆ. ಬೆಳ್ಳೂರ ಹತ್ರ ಬರುತ್ತಲ್ಲ, ಬೆಳ್ಳೂರ ಹತ್ರ, ಕೊಕ್ಕರೆ ಬೆಳ್ಳೂರಲ್ಲಿ ಬರುತ್ತೆ, ರಂಗನತಿಟ್ಟಲ್ಲಿ ಬರುತ್ತೆ, ಬೆಳ್ಳುಳ್ಳಿಂದನೂ ಬರುತ್ತೆ. ಆಮೇಲೆ ಈಗ ರಂಗನತಿಟ್ಟಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ, ಅಲ್ಲಿ ಬರೋವೆಲ್ಲ ಬೇರೆ ದೇಶದಿಂದ ಬರುವಂಥವಲ್ಲ. ಅದು ಕೆಲವೆಲ್ಲ ಲೋಕಲ್ ಮೈಗ್ರೇಷನ್ ಜಾಸ್ತಿ ಇರುತ್ತೆ. ಈ ಕೆಲವೆಲ್ಲ ಈ ಮೈಗ್ರೇಷನ್ ಅಂದ್ರೆ ಒಂದು ಇದು ಆಹಾರ ಆಧಾರಿತವಾಗಿ ಅಲ್ಲ. ಇಲ್ಲಿ ನಾವು ಅದನ್ನ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಇಲ್ಲಿ ವಲಸೆ ಅಂತ ನಾನು ಹೇಳಬೇಕಾದ್ರೆ ಇದು ಸೀಸನ್ ಆಧಾರಿತವಾದಂಥದ್ದು, ಕಾಲ ಆಧಾರಿತವಾದಂಥದ್ದು. ಅಂದರೆ ಈಗ ಅಲ್ಲಿ ಚಳಿ ತಡೆಯೋಕ್ಕಾಗ್ದಿರ ಇಲ್ಲಿಗೆ ಬರ್ತವೆ, ಇಲ್ಲಿ ಆ ಕಾಲ ಮುಗಿದ್ಮೇಲೆ ಮತ್ತೆ ವಾಪಸ್ ಹೊರಟೋಗುತ್ತೆ. ಇದು ವಲಸೆ. ಸೊ ಮೂಲ ಎಲ್ಲಿ ಆ ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತೋ ಅವನ್ನ ನಾವು ಅದರ ಮಾತೃ ಸ್ಥಾನ ಅಂತ ಕರಿತೀವಿ. ಇಲ್ಲಿ ಬಂದಿರೋದನ್ನ ವಲಸೆ ಸ್ಥಾನ ಅಂತ ಕರಿತೀವಿ. ಇದು ಮಾತ್ರ ವಲಸೆ. ಇನ್ನು ಕೆಲಸದಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕೆರೆ ಒಳಗೆ ಜಾಸ್ತಿ ನೀರಿರುತ್ತೆ, ಅಲ್ಲಿ ಜಾಸ್ತಿ ವೈವಿಧ್ಯ ಇರುತ್ತೆ, ಆಹಾರ ಜಾಸ್ತಿ ಇರುತ್ತೆ, ಬಹಳಷ್ಟು ಹಕ್ಕಿಗಳು ಅಲ್ಲಿಗೆ ಹೋಗುತ್ತೆ, ಆಮೇಲೆ ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗುತ್ತೆ, ಅಲ್ಲಿಂದ ವಾಪಸ್ ಬರುತ್ತೆ. ಇದು ಮೈಗ್ರೇಷನ್ ಅಲ್ಲ, ಇದು ವಲಸೆ ಅಲ್ಲ, ಇದು ಬರೀ ಚಲನೆ ಅಷ್ಟನ್ನ. ಮೈಗ್ರೇಷನ್ ಅಂದ್ರೆ ಅದು ಸೀಸನ್ ಅಲ್ಲ. ಹೌದೌದು, ಅದು ಮಳೆಗಾಲ ಚಳಿಗಾಲ ಆಧಾರಿತವಾಗಿರೋದು. ಅಂದ್ರೆ ಒಟ್ಟಾರೆ ಹವಾಮಾನ ಆಧಾರಿತವಾಗಿರೋದು ಮಾತ್ರ ವಲಸೆ ಆಗುತ್ತೆ, ಬೇರೆದೆಲ್ಲವೂ ಬರೀ ಮೂವ್ಮೆಂಟ್ಸ್ ಅಷ್ಟೇ. ಸೊ ಇಲ್ಲಿ ರಂಗನತಿಟ್ಟಲ್ಲಿ ಬರುವಂಥ ಬಹುತೇಕ ಹಕ್ಕಿಗಳು ಈ ಥರ ಬೇರೆ ನಾರ್ತಿಂದ ಸೌತಿಗೆ ಬರುವಂಥದ್ದು ಆ ಥರದ್ದಿರುತ್ತೆ. ಅಲ್ಲಿ ಸ್ಥಳೀಯವಾಗಿರುವಂಥ ಮೂವ್ಮೆಂಟ್ಸ್ ಹೊರತಾಗಿ ಅದು ಯಾವುದೇ ತುಂಬ ಬೇರೆ ಬೇರೆ ದೇಶಗಳಿಂದ ಬರುವಂಥ ಹಕ್ಕಿಗಳು ಅಲ್ಲಿ ಕಡಿಮೆನೇ ಇರುತ್ತೆ. ಅಂದರೆ ಅದು ಒಂದು ತುಂಬ ವಿಚಿತ್ರವಾದಂಥ ಸಂದರ್ಭದಲ್ಲಿ ಸೃಷ್ಟಿಯಾಗಿದ್ದು ರಂಗನತಿಟ್ಟು. ಮೈಸೂರಿನ ಮಹಾರಾಜರು 1600ರ ಆ ಕಾಲಘಟ್ಟದಲ್ಲಿ ಒಂದು ಒಡ್ಡನ್ನು ಕಟ್ಟಿದ್ರು ಕಾವೇರಿ ನದಿಗೆ. ಸೊ ಹಾಗಾಗಿ ಆ ರಂಗನತಿಟ್ಟು ಸೃಷ್ಟಿಯಾಯಿತು. ಆ ಮಧ್ಯ ದ್ವೀಪಗಳು ಸೃಷ್ಟಿಯಾಯ್ತಲ್ಲ, ಆವಾಗ ಅಲ್ಲಿ ಅದೇನಾಗೋಯ್ತು ಅಂದರೆ ಸುತ್ತಮುತ್ತ ಹೊಲ ಗದ್ದೆಗಳಿದೆ. ಇಲ್ಲಿ ಹಕ್ಕಿಗಳಿಗೆ ಬೇಕಾಗಿರೋದು ಅದೇನೇ. ಅಲ್ಲಿ ಹೊಲ ಗದ್ದೆಗಳಲ್ಲಿ ಕಾಳು ಕಡ್ಡಿ ಹುಳ ಉಪ್ಪಟೆ ಎಲ್ಲ ಸಿಕ್ಕತ್ತೆ. ಇಲ್ಲಿ ನಡಿಗಡ್ಡೆಗಳು ಇರೋದ್ರಿಂದ ಅವಕ್ಕೆ ಗೂಡು ಕಟ್ಟೋದಕ್ಕೆ ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೆಲ್ಲ ಇದೆ, ಹಾಗಾಗಿ ತುಂಬಾ ಅನುಕೂಲ ಆಯಿತು. ಇದನ್ನ ಕಂಡಿಡಿದಿದ್ದು ಸಲೀಂ ಅಲಿ ಅವರು. ಇದನ್ನ ಆಗಿದ್ದು ಮಹಾರಾಜರಿಂದ, ಅದನ್ನ ಕಂಡಿಡಿದಿದ್ದು ಸಲೀಂ ಅಲಿ ಅವರು. ಸಲೀಂ ಅಲಿ ಅವರು ಹೇಳಿದ್ಮೇಲೆ ಅದನ್ನ ಉಳಿಸ್ಕೊಂಡ್ರು. ಮೈಸೂರು ಮಹಾರಾಜರದ್ದು ತುಂಬಾ ಇದೆ ಅದರಲ್ಲಿ. ಯಾಕಂದ್ರೆ
ಈ ಸಂರಕ್ಷಣೆಯನ್ನ ಕಲ್ಪನೆಯೇ ಇಲ್ಲದಲೇ ಇದ್ದಾಗ ಬಂಡೀಪುರ ಅರಣ್ಯನ ಸಂರಕ್ಷಣೆ ಮಾಡಿದವರು ಮೈಸೂರು ಮಹಾರಾಜರು. ನಾವು ಇದನ್ನು ಮರಿಬಾರ್ದು. ಅದನ್ನ ಬಹಳ ದೊಡ್ಡ ಕೊಡುಗೆ ಇದೆ ಅವರದ್ದು, ಬಹಳ ದೊಡ್ಡ ಕೊಡುಗೆ ಇದೆ. ಸೊ ಅದು ಒಂದು ನಡೀತು. ಹಾಗೇನೆ ಇವಾಗ ಏನಾಗಿದೆ ಅಂತಂದ್ರೆ ಈಗ ಅವನ್ನೆಲ್ಲ ಕಾನೂನಿನ ಪ್ರಕಾರ ಸಂರಕ್ಷಣೆ ಮಾಡಿದ್ದಾರೆ. ನಮ್ಮಲ್ಲಿ IBS ಅಂತ ಇದೆ, ಅಂದ್ರೆ ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ ಆಫ್ ದ ವರ್ಲ್ಡ್, ಬರೀ ಕರ್ನಾಟಕ ಅಲ್ಲ. IBS ಅಂತ ಇದು ರಂಗನತಿಟ್ಟು ಒಂದು IBA, ಆಮೇಲೆ ಇದು ಮೇಲ್ಕೋಟೆ ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತ ಇರೋದು ಒಂದು IBA. ಹೀಗೆ ಈ ತರ 38 IBAಗಳು ಕರ್ನಾಟಕದಲ್ಲಿದೆ, ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ ಆಫ್ ದ ವರ್ಲ್ಡ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನೀವು ಹೇಳಿದ ಕೊಕ್ರೆಬೆಳ್ಳೂರು ಒಂದು, ಅದು ಸಮುದಾಯ ಆಧಾರಿತ ಸಂರಕ್ಷಣೆ ಅಲ್ಲಿ ಮಾಡ್ತಾ ಇದ್ದಾರೆ. ಊರವರೆಲ್ಲ ಸೇರ್ಕೋತಾರೆ. ಅಲ್ಲಿ ಮಗಳೇ ಹೆರಿಗೆಗೆ ಬಂದ್ಲು ಅನ್ನೋ ಸಂಭ್ರಮ ಇರುತ್ತೆ ಅವರಿಗೆ. ಸೊ ಇದು ಒಂದು ನಾವು ಜನಗಳು ಹೇಗೆ ಜನ ಸೇರ್ಕೊಂಡ್ರೆ ಹೌದು ಅವಾಗ್ಲೇನೆ ಸಕ್ಸಸ್ ಆಗುತ್ತೆ. ಸೊ ಆ ಕಡೆ ನಾವು ಮೂವ್ಮೆಂಟ್ ಆ ಕಡೆಗೆ ಹೋಗ್ಬೇಕು. ಚಳವಳಿ ಜನಗಳಿಂದ ಆದಾಗ ಜನಗಳು ಅದನ್ನ ಅರ್ಥಕೊಂಡು ಮಾಡಿದಾಗ್ಲೇನೆ ಅದಕ್ಕೆ ಹೆಚ್ಚಿಗೆ ಬೆಲೆ ಬರುವಂಥದ್ದು. ಅದೇ ರೀತಿ ಈ ಜಾಗತಿಕವಾಗಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಕೆಲವೆಲ್ಲ ನಿಯಮಗಳನ್ನು ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈ ರಾಮ್ಸಾರ್ ಸೈಟ್ಸ್ ಅಂತ ಇದು ಮಾಡಿದ್ರು. ಅಂದರೆ ಈಗ ಅದು ಒಂದು ಪಾಪ್ಯುಲೇಷನ್ದು 1% ಹಕ್ಕಿ ಇರುತ್ತೆ ಅಲ್ಲಿ. ಸೊ ಅದು ಬಹಳ ಮುಖ್ಯವಾದ್ದು, ಅದನ್ನು ಕಾಪಾಡಬೇಕು ಅಂತ ಅಂದ್ಬಿಟ್ಟು ರಂಗನತಿಟ್ಟು ಅಂತ ರಾಮ್ಸಾರ್ ಸೈಟ್ ಒಂದು ರಾಮ್ಸಾರ್ ಸೈಟ್. ಹಾಗೆ ಅಂಕ ಸಮುದ್ರ ಇದೆಯಲ್ಲ ಉತ್ತರಾಖಂಡದಲ್ಲಿ, ಅದು ಒಂದು ರಾಮ್ಸಾರ್ ಸೈಟ್. ಈಗ 4 ರಾಮ್ಸಾರ್ ಸೈಟ್ ಇದೆ, 38 IBAಗಳಿದೆ. ಆಮೇಲೆ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದವರೆಲ್ಲ ಇದು ಮಾಡಿದ್ದಾರೆ, ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಆಮೇಲೆ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಉದ್ಯಾನ ಅಂತಂದರೆ ಅದು ಹೈಯೆಸ್ಟ್ ರಕ್ಷಣೆ ಇರುತ್ತೆ. ಅಲ್ಲೊಂದು ಇಟ್ಕೆನೂ ನಾವು ಒಳಗಡೆ ಇಡೋ ಹಾಗಿಲ್ಲ, ತೆಗಿಯೋ ಹಾಗಿಲ್ಲ, ಒಂದು ಹುಲ್ಕಡ್ಡಿನೂ ತರೋ ಹಾಗಿಲ್ಲ, ಇಡೋ ಹಾಗಿಲ್ಲ ಅನ್ನೋದು ಅದನ್ನು ಉಳಿಸೋದಕ್ಕೋಸ್ಕರ ಮಾಡಿರೋದು. ಇದನ್ನು ಜನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವಾಗ ಯಾವುದೋ ರಾಷ್ಟ್ರೀಯ ಉದ್ಯಾನದಲ್ಲಿ ನಾನು ದನ ಮೇಯಿಸ್ತೀನಿ ಅಂತಂದರೆ ಬೇಡ ಅಂತಂದಾಗ ಸಂಘರ್ಷ ಅದು. ಯಾತಕ್ಕೆ ಅಂತಂತಂದರೆ ಆ ಪ್ರಾಣಿಗೆ ಯಾವುದೋ ಒಂದು ಕಾಯಿಲೆ ಇರ್ಬೋದು, ಅದು ಕಾಡಿಗೆ ದಾಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗೇನೆ ಇಲ್ಲಿಂದನೂ ಒಳಗೂ ಹೋಗಬಾರ್ದು, ಒಳಗಿರೋದನ್ನು ಹೊರಗೆ ತರಬಾರ್ದು, ಅದು ಇಂಪಾರ್ಟೆಂಟು. ಹಾಗೆಯೇ ಒಳಗಡೆ ಎಲ್ಲ ಯಾವುದೇ ರೀತಿಯಾದಂಥ ಕಟ್ಟಡಗಳನ್ನು ಅವಕಾಶ ಇರಲ್ಲ ನ್ಯಾಷನಲ್ ಪಾರ್ಕ್ಸಲ್ಲಿ. ಅದರಿಂದ ಕೆಳಗಿನ ಹಂತ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ವನ್ಯಜೀವಿ ಧಾಮ ಅಂತ ಏನು ಹೇಳ್ತೀವಿ, ಅಲ್ಲಿ ನ್ಯಾಷನಲ್ ಪಾರ್ಕ್ಸ್ ತುಂಬಾ ಇದೆ ಅಲ್ವಾ? 5 ಇದೆ ಕರ್ನಾಟಕದಲ್ಲಿ, 5 ಇದೆ, ಕರ್ನಾಟಕದಲ್ಲಿ 5 ಇದೆ, ಬೇಕಾದಷ್ಟು. ಅವನ್ನೆಲ್ಲ ಸೇರಿಸಿ 1% ಅಂತ ಹೇಳಿದ್ದೆ, ಅವನ್ನೆಲ್ಲ ಸೇರಿಸಿ 1% ಅಂತ ಹೇಳಿದ್ದೆ. ಸೊ ಅದು ಇದೆ. ಅದಾದ ನಂತರ ಈ ರಕ್ಷಿತ ಅರಣ್ಯಗಳು ಅಂತ ಇರುತ್ತೆ. ಇವುಗಳ ನಮ್ಮ ಬಂಡೀಪುರನ ಏನಂತ ಹೇಳ್ತಾರೆ, ಅದು ನ್ಯಾಷನಲ್ ಪಾರ್ಕ್. ಅದು ಆಮೇಲೆ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಇದೆ, ಟೈಗರ್ ರಿಸರ್ವ್ಸ್ ಅಂತ ಇದೆ. ಎಲ್ಲೆಲ್ಲಿ ಹುಲಿ ಕಂಡು ಬರುತ್ತೋ ಅಲ್ಲಿ. ಯಾತಕ್ಕೆ ಅಂದರೆ ಹುಲಿ ಒಂದು ಎತ್ತರದಲ್ಲಿ ಇರುವಂಥದ್ದು. ಇವಾಗ ಹುಲಿ ನಾವು ಕಾಪಾಡಬೇಕು ಅಂದರೆ ಜಿಂಕೆಯನ್ನು ಕಾಪಾಡಬೇಕು, ಜಿಂಕೆಯನ್ನು ಕಾಪಾಡಬೇಕು ಅಂದರೆ ಅದು ಆಹಾರ ಸಸ್ಯಗಳನ್ನು ಕಾಪಾಡಬೇಕು. ಸೊ ಇಂಡೈರೆಕ್ಟ್ಲಿ ನಾವು ಇಡೀ ವ್ಯವಸ್ಥೆನ ನಾವು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಅಂತ. ಹಾಗಾದರೂ ಕೂಡ ಕೆಲವೆಲ್ಲ ಪ್ರಾಣಿಗಳಿಗೆ ಇಂಡಿವಿಜುವಲ್ ಆಗಿ ನಾವು ಕೇರ್ ಕೊಡಬೇಕಾಗುತ್ತೆ. ಉದಾಹರಣೆಗೆ ಈಗ ಎಲ್ರೆಡ್ಡು ಅಂತ ಒಂದು ಹಕ್ಕಿ ಇದೆ, ಎಲ್ರೆಡ್ಡು ಅಂದ್ಬಿಟ್ಟು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಭಾರತ ಸ್ವತಂತ್ರ ಆದಾಗ ಅದನ್ನು ಆ ಹಕ್ಕಿನೇ ರಾಷ್ಟ್ರೀಯ ಹಕ್ಕಿ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಬಟ್ ಅದಾಗಲಿಲ್ಲ, ಅದೇನೋ ಕಾರಣಕ್ಕೆ ಆಗಲಿಲ್ಲ. ನವಿಲಿಗೆ ಆ ಸ್ಥಾನ ಕೊಟ್ಟಿದ್ದಾರೆ, ಇರಲಿ. ಆದರೆ ಇವತ್ತಿನ ದಿವಸ ಅದು ಕ್ರಿಟಿಕಲಿ ಎಂಡೇಂಜರ್ಡ್. ಅದು ಕರ್ನಾಟಕದಲ್ಲಿ ರಾಣೆಬೆನ್ನೂರು ಆ ಕಡೆಯಲ್ಲೆಲ್ಲ ಇತ್ತು. ಅದು ಬೆಂಗಳೂರಲ್ಲೂ ರೆಕಾರ್ಡ್ ಆಗಿದೆ. ಅದು GIB ಅಂತಾರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ. ಅದು ಕ್ರಿಟಿಕಲಿ ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರೋವಂಥ ಒಂದು ಹಕ್ಕಿ. ಇದು ಹುಲ್ಗಾವಲುಗಳನ್ನ ನಾವು ಉಳಿಸ್ಕೊಳ್ಬೇಕು ಅದಕ್ಕೆ. ಸೊ ಅದನ್ನು ಉಳಿಸ್ದಲೇ ಇದ್ರೆ ಇದಕ್ಕೆ ಇದು ಒಂಥರ ಚೈನ್ ಇದು ಕೆಲವು ಕಡೆ ಏನಾಗುತ್ತೆ ಅನ್ನೋದೇ ಬೇರೆ. ಅಲ್ಲ, ನ್ಯಾಷನಲ್ ಪಾರ್ಕ್ ಒಳಗಡೆ ಎಲ್ಲದೂ ಇರ್ಬೋದು. ಇವಾಗ ನ್ಯಾಷನಲ್ ಪಾರ್ಕ್ಸ್ ಅನ್ನೋದಕ್ಕೂ ಒಳಗಡೆ ಇರೋ ವೆಜಿಟೇಷನ್ ಟೈಪ್ಗೂ ಸಂಬಂಧ ಇಲ್ಲ. ಅದು ಅಲ್ಲಿ ಇರೋವಂಥ ಪ್ರಾಣಿ ಪಕ್ಷಿಗಳ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ಅದನ್ನು ಡಿಕ್ಲೇರ್ ಮಾಡಿರ್ತಾರೆ. ಸೊ ಅದು ಎಷ್ಟು ಅದರ ಪ್ರಾಮುಖ್ಯತೆ ನೋಡ್ಕೊಂಡು ಡಿಕ್ಲೇರ್ ಮಾಡಿರ್ತಾರೆ. ಸೊ ಹಾಗೆ ಇವಾಗ ಉದಾಹರಣೆಗೆ 2 ಇದು ಬೆಟ್ಟಗಳ ಮಧ್ಯೆ ಇರುವಂಥ ಶೋಲಾ ಅರಣ್ಯ ಇರ್ಬೋದು, ಇಂಥವೆಲ್ಲ ಅಲ್ಲಿ ಬರೀ ಹುಲ್ಲೇ ಇದ್ರೂ ಕೂಡ ಅದು ತುಂಬ ಮುಖ್ಯ. ಅದು ನಾವು ಅದನ್ನು ಅಲ್ಲೆಲ್ಲ ನಾವು ಗಿಡಗಳನ್ನು ನೆಟ್ಬಿಟ್ಟು ಕಾಡು ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಈ ಒಂದು ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವೊಂದು ಪುಸ್ತಕ ಬರೆದಿದ್ದೀರಲ್ಲ ಸರ್, ಕನ್ನಡ ನಾಡಿನ ಬಣ್ಣದ ಬಾಣಾಡಿಗಳು, ಬಹಳ ಚೆನ್ನಾಗಿದೆ ಹೆಸರು. ಅದು ವಿಶ್ವನಾಥ ಸುವರ್ಣ ಅವರ ಚಿತ್ರಗಳಿಗೆ ನೀವು ಕೊಟ್ಟಿರುವಂತ ಟೆಕ್ಸ್ಟ್. ಅದೇನಾಯ್ತಂದ್ರೆ ಇದ್ರ ಬಗ್ಗೆ ಹೇಳಿ. ಹೌದು, ಆ ವಿಶ್ವನಾಥ ಸುವರ್ಣ ನೀವು ಆಗ್ಲೇ ಹೇಳಿದ್ರಿ ಕನ್ನಡ ನಾಡಿಂದು ಅಂತ ಸೆಪರೇಟ್ ಮಾಡಕ್ಕಾಗಲ್ಲ ಅಂತ, ಆದ್ರೆ ನೀವು ಪುಸ್ತಕನೇ ಬರ್ದಿದ್ದೀರಾ. ಕನ್ನಡ ನಾಡಿನ ಹಕ್ಕಿಗಳು ಅಂತ ನಾವೆಲ್ಲ ಸಾಮಾನ್ಯ ನಾವು ಹೇಳ್ಬಿಡ್ತೀವಿ. ಇದು ನಮ್ಮ ಅಜ್ಞಾನ ಆಧಾರಿತ ಅಧ್ಯಯನ. ಅದೇನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಅದು ಬೇಕಾಗುತ್ತೆ. ಅದು ನಮ್ಮಲ್ಲಿರುವಂತಹ ಪ್ರಾಣಿ ನಾವು ಅಷ್ಟರ ಮಟ್ಟಕ್ಕೆ ಸಂಕುಚಿತ ಮಾಡ್ಕೋಬೇಕಾಗತ್ತೆ, ಕೆಲವು ಕಡೆ ಮಾಡ್ಕೋಬೇಕಾಗತ್ತೆ. ಇದು ಒಂಥರ ತುಂಬಾ ಒಂದು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಬಂದ
ಬಂದಂಥ ಒಂದಿದು. ಈಗ ಇಂಗ್ಲೀಷಿನಲ್ಲಿ ನಾನು ಆ ಪುಸ್ತಕದ ಸಾಹಿತ್ಯ ಅದರದ್ದು ವೈವಿಧ್ಯ ನೋಡಿದ್ರೆ ಕನ್ನಡದವನಾಗಿ ಒಂದು ಹೊಟ್ಟೆ ಉರಿತಾ ಇತ್ತು. ಅಲ್ಲಪ್ಪ ಇಲ್ಲಿ ಇಷ್ಟೊಂದು ಇಂಗ್ಲೀಷಲ್ಲಿ ಇಷ್ಟೊಂದೆಲ್ಲ ಇದೆ, ಕನ್ನಡದಲ್ಲಿ ಇದು ತಿಲಾಂಶನೂ ಇಲ್ವೇ, ತಿಲಾಂಶನೂ ಇಲ್ವಲ್ಲ, ಅದು ಎಷ್ಟು ವೈವಿಧ್ಯ, ಯಾವ್ಯಾವ ವಿಷಯಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಬರೆದಿದ್ದಾರೆ, ಎಷ್ಟೊಂದು ಪುಸ್ತಕ ಇದೆ, ನಮ್ಮಲ್ಲಿ ಯಾವುದೂ ಇಲ್ವಲ್ಲ. ಹಾಗೆಲ್ಲ ಇರುವಾಗ ನಮ್ಮಲ್ಲಿ ಕನ್ನಡದಲ್ಲಿ ಯಾರಾದರೂ ಮಾಡ್ಬೋದಾ, ಯಾರಾದರೂ ಮಾಡ್ತಾರಾ ಅಂತ ಕಾಯ್ತಾ ಇದ್ದೆ ನಾನು. ಅದನ್ನೆಲ್ಲ ಸೇರಿಸಿ ಮಾಹಿತಿ ಇದೆ, ಬೇಕಾದಷ್ಟಿದೆ, ಸಂಶೋಧನೆ ಮಾಡಿರುವಂಥ ಮಾಹಿತಿ ಸಾಕಷ್ಟಿದೆ, ಅದನ್ನು ಕನ್ನಡದಲ್ಲಿ ಕೊಡುವಂಥವ್ರು ಯಾರು ಆಗಬೇಕು. ಜೊತೆಗೆ ಇವೆಲ್ಲ ಚಿತ್ರ ಇಲ್ಲದೆ ಇದ್ರೆ ಇದೇನು ಪ್ರಯೋಜನ ಆಗಲ್ಲ. ಚಿತ್ರ ಇರಲೇಬೇಕು, ಚಿತ್ರ ಬೇಕು. ಒಂದ್ಸತಿ ನಾವು ಬಣ್ಣ ಚಿತ್ರಗಳೇ ಬೇಕು. ಒಂದ್ಸತಿ ನಾವು ಬಣ್ಣ ಚಿತ್ರ ಹಾಕಿದ ತಕ್ಷಣ ಅದರದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಕೊಂಡ್ಕೊಳ್ಳೋರು ಬೇಕು. ಇವಾಗ ಪುಸ್ತಕದ ಬೆಲೆ 1000 ರೂಪಾಯಿಗಿಂತ ಜಾಸ್ತಿ ಆಗಿಬಿಟ್ರೆ 500 ರೂಪಾಯಿಗಿಂತ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ಅದು ಅಲ್ಲದೆ ಇದೊಂದು ಸೀಮಿತ ವಲಯಕ್ಕೆ ಹೋಗುವಂಥದ್ದು, ಇದು ನಡುವೆ ಯಾರು ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಸರಿಯಾಗಿ ಕೋವಿಡ್ ಬೆಲೆ ಬಂತು. ಆವಾಗ ಬೇರೆ ಪುಸ್ತಕ ಪಬ್ಲಿಷ್ ಮಾಡೋದೇ ಕಷ್ಟ ಇರ್ಬೇಕಾದ್ರೆ ಹಕ್ಕಿ ಪುಸ್ತಕ ಯಾರು ಪಬ್ಲಿಷ್ ಮಾಡ್ತಾರೆ. ಸೊ ಇದು ಆಗಲಾರದು ಅಂತಲೇ ಅಂದ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ಇವರು ವಿಶ್ವನಾಥ್ ಸುವರ್ಣ ಸಂಪರ್ಕ ಮಾಡಿದ್ರು. ಅದೇನಂತಂದರೆ ನಾವು ಅವ್ರ ಹೆಸರು ನೋಡ್ತಾ ಇದ್ವಿ, ಭಾಳ ಅದ್ಭುತವಾದ ಛಾಯಾಚಿತ್ರಕಾರರು ಅವರು. ಪ್ರಜಾವಾಣಿಯಲ್ಲಿ ಚೀಫ್ ಫೋಟೋಗ್ರಾಫರ್ ಆದವರು, ಸುಮಾರು ಕಡೆ ಕೆಲಸ ಮಾಡಿದ್ದಾರೆ, ಮೈಸೂರು ಆ ಕಡೆ ಹುಬ್ಬಳ್ಳಿಯೆಲ್ಲ ತುಂಬ ಕಡೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಏನಂತಂದರೆ ಈ ಥರ ಹಕ್ಕಿಗಳಿದ್ದು ಚಿತ್ರ ತೆಗೆದಿದ್ರು, ಅವರಿಗೆ ಟೆಕ್ಸ್ಟ್ ಬೇಕಾಗಿತ್ತು. ಅವ್ರಿಗೆ ನಾಗೇಶ್ ಹೆಗಡೆ ಅವರು ನನ್ನ ಹೆಸರು ಹೇಳಿದ್ರಂತೆ. ಸರಿ, ನಾನು ಕೂತ್ಕೊಂಡು ಚರ್ಚೆ ಮಾಡೋಣ ಕೂತ್ಕೊಂಡಾಗ ಎಷ್ಟು ಮಾಹಿತಿ ಬೇಕಾಗ್ಬೋದು ನಿಮಗೆ ಇದಕ್ಕೆ ಅಂತಂದ್ಬಿಟ್ಟು. ಈ ಗಾತ್ರದ ಪುಸ್ತಕ ಅಂತ ಗೊತ್ತಿರಲಿಲ್ಲ ನನಗೆ. ನನಗೇನು ಗೊತ್ತಿಲ್ಲ, ಪುಸ್ತಕದ ಗಾತ್ರದ ಬಗ್ಗೆ ಆಗಲಿ ಇದಾಗಲಿ ಏನು ಪಬ್ಲಿಷರ್ ಏನೂ ಗೊತ್ತಿರಲಿಲ್ಲ ನನಗೆ. ನೀವು ಟೆಕ್ಸ್ಟ್ ಕೊಡಿ, ನಾವು ಪಬ್ಲಿಷ್ ಮಾಡ್ತೀವಿ ಅಂತಂದ್ರೆ ನಾನು ನಾಗೇಶ್ ಹೆಗಡೆ ಅವರನ್ನು ಕೇಳಿದೆ. ಇಲ್ಲ, ಅವ್ರು ಮಾಡ್ತಾರೆ, ನೀವು ಮುಂದುವರಿಯಿರಿ ಖಂಡಿತ ಇದು ಅಂತ ಹೇಳಿದ್ರು. ಸರಿ, ಕೇಳಿದಕ್ಕೆ ಒಂದು 350 ಪದ ಆದರೂ ಪರವಾಗಿಲ್ಲ ಒಂದು ಹಕ್ಕಿ ಬಗ್ಗೆ. 350 ಪದ ಅಂದರೆ ಜಾಸ್ತಿನೇ ಆಯಿತು ಒಂದು ಇದಕ್ಕೆ ಅಂತ ಅಂದ್ಬಿಟ್ಟು. 3-4 ಪೇಜ್ ಆಗುತ್ತೆ. ಭಾಳ ಸಂತೋಷ ಆಯಿತು. ಸೊ ಅಂದರೆ ಇಂಗ್ಲೀಷ್ನಲ್ಲಿ ನಾನು ಏನು ಹಾಪಾಹಾಪಿ ನನ್ನಲ್ಲಿತ್ತು, ಸೊ ಅದನ್ನು ತೀರ್ಸೋಕೆ ನನಗೆ ಅವಕಾಶ ಸಿಕ್ತು ಅಂತ ಸುಮಾರು ಒಂದು 6 ತಿಂಗಳ ಸಮಯ ತೊಗೊಂಡು ಅದನ್ನು ಮಾಡಿದೆ. ಮೊದಲನೇ ಬಾರಿ ಕನ್ನಡದಲ್ಲಿ ಇದಕ್ಕೆ ಸ್ಯಾಟಲೈಟ್ ಇಮೇಜ್ ಬಂತು. ಇದರಲ್ಲಿ ಇಸ್ರೋದ ವಿಜ್ಞಾನಿಗಳು ಅದಕ್ಕೆ ಸಹಾಯ ಮಾಡಿದ್ರು. ನಾನು ಸ್ಮರಿಸ್ಬೇಕು ಅದನ್ನ. ಇದಕ್ಕೋಸ್ಕರ ನಾವು ನಿಜವಾಗ್ಲೂ ಸುವರ್ಣ ಅವ್ರಿಗೆ ನಾವು ಕೃತಜ್ಞರಾಗಿರ್ಬೇಕು ನೋಡಿ. ಯಾಕಂದ್ರೆ ಇವಾಗ ಮಾಹಿತಿ ಕೊಡೋದು ಬೇರೆ. ಕಾಣ್ತಾ ಇಲ್ಲ ಅಲ್ಲಿ ಪುಸ್ತಕದ ಮೇಲೆ ಹಾಕ್ಲಿಲ್ಲ, ಅವರು ಒಳಗಡೆ ಪಠ್ಯ ಅಂತ ಹಾಕಿದ್ದಾರೆ. ಎನಿವೇಸ್ ಅವೆಲ್ಲ ಅದೇ ನಾವು ಹೇಳಕ್ಕಾಗಲ್ಲ, ಕೆಲವೆಲ್ಲ ಇಲ್ಲ ಹಾಕಿದ್ದಾರೆ. ಟೆಕ್ಸ್ಟ್ ಪೂರ್ತಿ ಟೆಕ್ಸ್ಟ್ ನಂದು. ಸೊ ಇದಕ್ಕೋಸ್ಕರ ಸಾಕಷ್ಟು ನಾನು ಕಳೆದ 20 ವರ್ಷಗಳಲ್ಲಿ ನಾನು ಏನು ಅಧ್ಯಯನ ಮಾಡಿದ್ದೆ ಅದನ್ನ ಇಲ್ಲಿ ಸಾಕಷ್ಟು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಒಳ್ಳೊಳ್ಳೆ ಚಿತ್ರಗಳು ಹಾಕಿದ್ದಾರೆ, ಅವರೇ ತೆಗೆದಿರೋ ಎಲ್ಲ ಚಿತ್ರಗಳು. ಜೊತೆಗೆ ಕೊನೆಯಲ್ಲಿ ನಾನು ಅದು ಅನುಬಂಧದಲ್ಲಿ ನಾವು ಇವಾಗ ಮಾತಾಡಿದ್ವಲ್ಲ, ಕರ್ನಾಟಕದಲ್ಲಿರೋ ಜಾಗತಿಕ ಪ್ರಾಮುಖ್ಯತೆಯ ಪಕ್ಷಿ ತಾಣಗಳು ಅಂತ IBS ಅಂತ ಏನು ನಾವು ಹೇಳಿದ್ವಿ, IBS ಪಟ್ಟಿ ಕೊಟ್ಟಿದ್ದೇನೆ. IBAಗಳು ಪಟ್ಟಿ ಕೊಟ್ಟಿದ್ದೇನೆ. ಆಮೇಲೆ ನಾವು ಏನು ಮಾಡಬಹುದು ಅನ್ನೋದು, ಇವಾಗ ಸಾಮಾನ್ಯಕ್ಕೆ ಇವಾಗ ನಮ್ಮ ಎದುರುಗಡೆ ಇರೋ ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು. ಸೊ ಅವ್ರೇನು ಮಾಡ್ಬೋದು, ಇವಾಗ ಬಹಳ ಜನ ಚಾರ್ಟೆಡ್ ಅಕೌಂಟೆಂಟ್ಗಳು ಕೂಡ ನಮ್ಮ ಈ ಪಕ್ಷಿ ವೀಕ್ಷಣೆ ವನ್ಯಜೀವಿ ಸಂರಕ್ಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಾನೂನನ್ನ ಹೇಗೆ ಬಳಸಬೇಕು ಅಂತ ಗೊತ್ತಿರುತ್ತೆ. ಅದು ನಮ್ಮಲ್ಲಿ ಮುಖ್ಯ ಆಗೋದು. ಎಷ್ಟೋ ಸತಿ ಕೋರ್ಟಲ್ಲಿ ಕೇಸ್ ಬಿದ್ದೋಗೋದು ಸತ್ಯಾಸತ್ಯತೆ ವಿಷಯಕ್ಕಿಂತ ಹೆಚ್ಚಾಗಿ ಹೌ ಇಟ್ ವಾಸ್ ಪ್ರೆಸೆಂಟೆಡ್ ಅಂತಂದ್ಬಿಟ್ಟು. ಸೊ ಅವ್ರಿಗೆ ಸಂರಕ್ಷಣೆ ಎಂಥ ಕ್ಷೇತ್ರ ಅಂತಂದರೆ, ನೀವು ಯಾವುದೇ ಹಿನ್ನೆಲೆಯಿಂದ ಬಂದಿದ್ರೂ ನಿಮ್ಗೆ ಏನಾದ್ರು ಒಂದು ಕೆಲಸ ಇರುತ್ತೆ. ನೀವು ಮ್ಯಾನೇಜ್ಮೆಂಟ್ ದೃಶ್ಯದಿಂದ ಬಂದಿರ್ಬೋದು, ಶಿಕ್ಷಕರಾಗಿರ್ಬೋದು, ಗೃಹಿಣಿಯಾಗಿರ್ಬೋದು. ಏನು ಇವಾಗ ಗೃಹಿಣಿ ಅಂತಂದರೆ ಉದಾಹರಣೆಗೆ ಒಂದು ಮನೆ ಕಿಟಕಿಯಿಂದ ನೋಡ್ತೀರಾ, ಎಲ್ಲ ಒಂದು ಕಡೆ ಗುಬ್ಬಚ್ಚಿ ಕಾಣಿಸ್ತು ಅಂತ ಇಟ್ಕೊಳ್ಳೋಣ. ಗುಬ್ಬಚ್ಚಿ ಕಾಣ್ತಿಲ್ಲ, ಬಟ್ ಅದನ್ನು ದಾಖಲೆ ಮಾಡಿದ್ರೆ ಇಂಥ ಕಡೆ ಗುಬ್ಬಚ್ಚಿ ಇತ್ತು ಅನ್ನೋದಕ್ಕೆ ಒಂದು ಪ್ರೂಫ್ ಆಗುತ್ತೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಮನೆಯಲ್ಲಿ ಸಮಾನಾಂತರವಾಗಿ ಕಿಟಕಿ ಇತ್ತು, ಅಲ್ಲಿ 100 ಗುಬ್ಬಚ್ಚಿಗಳು ದಿನಾಗ್ಲೂ ಓಡಾಡೋವು. ಇವಾಗ ನಾನು ಹಂಗೆ ಹೇಳಿದ್ರೆ, ನನ್ನ ತಂಗಿ ಮಕ್ಳಿಗೆ ಹೇಳಿದ್ರೆ ಸುಳ್ಳು ಹೇಳ್ತೀಯಮ್ಮ ಅಂತಾರೆ. ಅದು ಅವ್ರು ನೋಡಿಲ್ಲ ಅದನ್ನ. ಅದು ನಾವೆಲ್ಲರೂ ಒಂದು ಕಡೆ ದಾಖಲೆ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಅದ್ಭುತವಾದಂಥ ವಿಷಯ ಆಗಿರೋದು. ಸೊ ನಮಗೆ ಈಗ ಆಗುತ್ತದೆ. ಹೀಗಾಗಿ ದಾಖಲಾತಿ ದೃಷ್ಟಿಯಿಂದ ಬೇಕು. ಹಾಗಾಗಿ ಒಬ್ಬ ಶಿಕ್ಷಕ ಆಗಿರ್ಬೋದು, ಅಥವಾ ಒಬ್ಬ ವಕೀಲ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ತಜ್ಞ ಆಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಗೃಹಿಣಿ ಆಗಿರ್ಬೋದು, ಏನೇ ಆಗಿದ್ರು ಕೂಡ ನಮ್ಮ ಮಿತಿನಲ್ಲಿ ಸಂರಕ್ಷಣೆ ಮಾಡೋದಕ್ಕೆ ತುಂಬಾನೇ ಸಾಧ್ಯತೆ ಇದೆ. ಎಲ್ಲರ ಕೆಲಸ ಅಂತ, ಎಲ್ಲರ ಕೆಲಸ. ಹೌದೌದು. ಯಾಕೆಂದ್ರೆ ಇವಾಗ ನಾವು ನೋಡಿ, ಇವಾಗ ನಾವೆಲ್ಲ ನಾವು ಕಲ್ತ್ಕೋತೀವಲ್ಲ, ಇವಾಗ ನಮ್ಮಲ್ಲಿ ಇದು ಮಳೆ ಬರಬೇಕು, ಮಳೆ ಬರೋದಕ್ಕೆ ಕಾಡು ಬೇಕು ಅಂತ ಹೇಳ್ತೀವಿ. ಸೊ ಈ ಕಾಡನ್ನ ನಾವು ಉಳಿಸಿದ್ರೆ ಮಳೆ ಎಲ್ಲಿಂದ ಬರುತ್ತೆ, ಮಳೆ ಬರದೆ ಬೆಳೆ ಎಲ್ಲಿಂದ ಬರುತ್ತೆ. ಇದನ್ನು ನಾವು ಮನಸ್ಸಿಗೆ ಹತ್ರಕ್ಕೆ ತಗೋಬೇಕಷ್ಟ, ನಾವು ತಗೋಬೇಕು ಅಷ್ಟೇ. ಇವಾಗ ನೋಡಿ, ನಮ್ಮ ರೈತ ಚಳವಳಿಗಳಲ್ಲಿ ತೀರಾ ಇತ್ತೀಚಿನ ಬೆಳವಣಿಗೆ ಅಂದರೆ ಅದನ್ನು ಸಂತೋಷ ಕೊಡೋದು. ಕೆಲವರು ಕಾಡು ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾವೆಲ್ಲ 6ನೇ ಕ್ಲಾಸಿಂದ ನಾವು ಪಾಠ ಮಾಡ್ಕೊಂಡ್ಬಂದ್ವಿ, ಕಲ್ತ್ಕೊಂಡು ಬಂದ್ವಿ. ಅದು ಭಾರತದ ಕೃಷಿಯು ಮುಂಗಾರು ಮಳೆಯೊಂದಿಗೆ ನಡೆಸುವ ಜೂಜು ಅಂತಲೇ ಹೇಳ್ಕೊಂಬಂದ್ವಿ ನಾವು. ಅದಕ್ಕೆ
ಸರಿ, ಈ ಕಾಡುಗಳನ್ನ ಉಳಿಸೋಕೆ ಏನಪ್ಪ ಮಾಡಿದ್ದೀರಾ ಅಂತಂತಂದರೆ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಈ ರೈತ ಚಳವಳಿಗಳು, ರೈತ ಸಂಘಗಳು ಕಾಡಿನ ಸಂರಕ್ಷಣೆಗೋಸ್ಕರ ತುಂಬ ಕೆಲಸ ಮಾಡಬೇಕಾಗಿದೆ. ಈಗೀಗ ಕೆಲವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಬಹಳ ಸಂತೋಷದ ಒಂದು ಡೆವಲಪ್ಮೆಂಟ್ ಅದು. ಯಾಕಂದರೆ ರೈತ ಚಳವಳಿಗಳ ಸ್ವರೂಪನೇ ಬೇರೆ ಇದೆ. ಅವ್ರು ಮುಖ್ಯ ಮಾಡಬೇಕಾಗಿರೋದು ಅರಣ್ಯ ಬೇಕಾಗಿರೋದು. ಸೊ ಹಾಗಾಗಿ ಅವರು ಈ ಕೆಲಸನ ಕೈಗೆತ್ಕೊಂಡ್ರೆ ಸಂರಕ್ಷಣೆಗೆ 100 ಬೆಲೆ ಬರುತ್ತೆ ಅದು. ಸೊ ಅದು ಹಾಗೆ ನಾವು ನೆಲ ಸಂಸ್ಕೃತಿಯನ್ನು ಉಳಿಸ್ದಂಗೆ. ಹೌದು 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 ಹಾಗೆ. ಆಮೇಲೆ ಇನ್ನೊಂದು ಸರ್, ನೀವು ಅವತ್ತು ಇನ್ನೆಲ್ಲ ಒಂದ್ ಕಡೆ ನಿಮ್ಮ ಉಪನ್ಯಾಸ ಕೇಳಿದಾಗ ಈ ಪಕ್ಷಿ ಚರ್ಯಗಳ ಬಗ್ಗೆ ಮಾತಾಡಿದ್ರಿ ನೀವು. ಈ ಮನುಷ್ಯರಲ್ಲಿ ಹೇಗೆ ಪರಸ್ಪರ ಸಂಬಂಧಗಳು ಇರುತ್ತೆ, ಅದೇ ರೀತಿ ತುಂಬಾ ವಿಶಿಷ್ಟವಾದ, ವಿಚಿತ್ರವಾದ, ತುಂಬಾ ಸನ್ನಿಹಿತವಾದ ಸಂಬಂಧಗಳು ಇರುತ್ತೆ. ಅದನ್ನು ಸ್ವಲ್ಪ ಹೇಳಿ. ಯಾಕೆಂದ್ರೆ ಜನಗಳಿಗೆ ಹಕ್ಕಿಗಳ ಬಗ್ಗೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡ್ತಾರೆ, ಬಂದು ಹೋಗೋದು ನೋಡ್ತಾರೆ, ಆದ್ರೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಅವರ ಪರಸ್ಪರ ನಿಕಟ ಸಂಪರ್ಕ, ಆ ಸಾಹಚರ್ಯ ಗೊತ್ತಿರಲ್ಲ. ಅದ್ರ ಬಗ್ಗೆ ಹೇಳಿ. ಈ ಪ್ರಶ್ನೆಗೆ ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ಸಾಮಾನ್ಯವಾಗಿ ನಮ್ಮ ಪುಸ್ತಕಗಳಲ್ಲೂ ಹಾಗೆ ಇರೋದು. ಏನಾಗೋದು ಅಂದ್ರೆ ಅದು ಮೇಲ್ಗಡೆ ಈ ಬಣ್ಣ, ಕೆಳಗಡೆ ಈ ಬಣ್ಣ, ಆ ಕೊಕ್ಕು ಹೀಗೆ ಬಾಗಿರುತ್ತೆ ಅಥವಾ ಮೇಲೆ ಇದಾಗಿರುತ್ತೆ ಅಥವಾ ಈ ತರ ಹಾರ್ನ್ ಬಿಲ್ಲು, ಶೋ ಬಿಲ್ಲು ಹಾಗೆ ಹೇಳ್ತಾ ಇದ್ವಿ, ರೆಡ್ ಬಿಲ್ಲು ಹಾಗೆ ಹೇಳ್ತಾ ಇದ್ರು. ಸೊ ಈ ತರದ ಇಂಟ್ರಿಕೇಟ್ ವಿಷಯಗಳಿದೆಯಲ್ಲ, ಇದು ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಧ್ಯಯನಗಳು ನಡೆದಿತ್ತು, ಕನ್ನಡದಲ್ಲಿ ತೀರಾ ಕಡಿಮೆ ಬಂದಿತ್ತು ಅದು. ಇವಾಗ ನೀವು ಕೇಳಿದ ಪ್ರಶ್ನೆಗೆ ಮುಖ್ಯವಾಗಿ ಈಗ ಕಳ್ಳಿಪೀರ ಅಂತ ನಮ್ಮಲ್ಲಿ ಒಂದು ಹಕ್ಕಿ ಇದೆ. ಅದು ಬಿ ಈಟರ್ಸ್ ಅಂತ ಕರೀತಾರೆ. ಬಹಳ ಸಾಮಾನ್ಯವಾದ ಹಕ್ಕಿ. ಸ್ವಲ್ಪ ಹುಡುಕಿದ್ರೆ ಇಲ್ಲೂ ಗಿರಿನಗರದಲ್ಲೂ ಸಿಕ್ಕುತ್ತೆ ನಮಗೆ. ಅದೇನು ತುಂಬಾ ಅಪರೂಪದ ಹಕ್ಕಿ ಏನಲ್ಲ ಅದು. ಆಮೇಲೆ ನೀವು ಸ್ವಲ್ಪ ಬೆಂಗಳೂರಿನ ಆಚೆ ಕಡೆಗೆ ಹೋಗ್ತಾ ಸಿಕ್ಕಾಪಟ್ಟೆ ಸಿಕ್ಕುತ್ತೆ. ಏನ್ ಬೇಡ, BL ಸರ್ಕಲ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಸಿಕ್ಕುತ್ತೆ. ಮುಂದೆ ಯಲಹಂಕ ಆ ಕಡೆಗೆ ಹೋದ್ರೆ ಬೇಕಾದಷ್ಟು ಕಾಣ್ತಾ ಹೋಗುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್ ಒಳಗಡೆ ಸಿಕ್ಕಾಪಟ್ಟೆ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಇದೆ. ಬಟ್ ಅಲ್ಲಿಗೆ ಹೋಗೋದಕ್ಕೆ ನಾವು ಪರ್ಮಿಷನ್ ತಗೋಬೇಕಾಗತ್ತೆ. ಅದೊಂದು ಇದು ಇಲ್ಲಿ. ಸೊ ಇವುಗಳದ್ದು ಏನಪ್ಪ ವಿಶೇಷತೆ ಅಂತಂದ್ರೆ, ನಮ್ಮಲ್ಲಿ ಒಂದು ಮಾತಿದೆ, ಹೆತ್ತು ಮನೆಗೆ 10 ಜನ ಇದ್ರು ಸಾಲದು ಅಂತ ಅಂದ್ಬಿಟ್ಟು ಅಂತ. ಈಗ ಏನೋ ಬೇರೆ ಬೇರೆ ಸಾಮಾಜಿಕ ಬದಲಾವಣೆಗಳು ಆಗಿದೆ. ಸೊ ಹಾಗಾಗಿ ಅದು ಬೇರೆ ಇರ್ಬೋದು. ಮುಂಚೆ ಆ ಥರ ಒಂದು ಪರಿಸ್ಥಿತಿ ಇತ್ತು. ಜನಗಳ ಒಂದು ಮನೆಯಲ್ಲಿ ಯಾರೋ ಒಂದು ಮಗು ಹುಟ್ಟಿತು ಅಂತಂದರೆ ತುಂಬ ಜನ ಬೇಕಾಗೋರು ಅಂತ ಅಂದ್ಬಿಟ್ಟು. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಈ ಕಳ್ಳಿಪೀರ ಹಕ್ಕಿಗಳು ಅದರದ್ದು ಮರಿ ಬೆಳೆದು ದೊಡ್ಡದಾದ್ಮೇಲೆ ತಂದೆ ತಾಯಿ ಹಕ್ಕಿಗಳು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಮರಿ ಮಾಡಿದಾಗ ಈ ಹಕ್ಕಿ ಅಂದರೆ ಕಳೆದ ವರ್ಷ ಹುಟ್ಟಿದಂಥ ಹಕ್ಕಿಗಳು ಬಂದು ಸಹಾಯ ಮಾಡುತ್ತೆ. ಯಾವ ಥರದ ಸಹಾಯ ಅಂತಂದ್ರೆ, ಈಗ ಪಕ್ಷಿಗಳದ್ದು ಜೀವನ ತುಂಬ ವಿಶಿಷ್ಟವಾದ್ದು ಅದು. ಈಗ ಅದು ಮೊಟ್ಟೆಗಳನ್ನ ಕಾಯಬೇಕು, ಆಮೇಲೆ ಅದು ಮರಿ ಆದ ಕೂಡಲೇ ಅದಕ್ಕೆ ಆಹಾರ ತರೋದು ಬಹಳ ದೊಡ್ಡ ಕೆಲಸ. ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ಬೋದು ನೀವು. ಯಾವ ಮೊಟ್ಟೆ ಎಷ್ಟೆಷ್ಟು ದಿವಸ ಅದು ಮೊಟ್ಟೆಯಾಗೇ ಇರುತ್ತೆ, ಎಷ್ಟು ದಿವಸ ಕೊಡಬೇಕು ಅದು ಗೊತ್ತಿರೋ ಒಂದೆರಡು. ಅದು ಈಗ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅವಧಿ ಇರುತ್ತೆ. ಕೆಲವು 20 ದಿವಸಕ್ಕೆ ಆಗುತ್ತೆ, ಕೆಲವು 48 ದಿವಸ ಆಗುತ್ತೆ. ಹೀಗೆ ಅವಧಿಗಳು ಪ್ರತಿಯೊಂದು ಹಕ್ಕಿಗೂ ಬೇರೆ ಬೇರೆ ಇರುತ್ತೆ. ಸೊ ಹೀಗೆ ಇದು ಮೊಟ್ಟೆ ಒಡೆದು ಬಂದ ಮೇಲೆ ಅದಕ್ಕೆ ಆಹಾರ ಕೊಡುವಂಥದ್ದು ಶುರುವಾಗುತ್ತೆ. ಆಹಾರ ಕೊಡೋದಕ್ಕೆ ತಂದೆ ತಾಯಿಗಳು ಕೆಲವು ಪ್ರಭೇದಗಳಲ್ಲಿ ತಂದೆ ಮಾತ್ರ ವರ್ಕ್ ಮಾಡುತ್ತೆ, ಕೆಲವು ಕಡೆ ತಾಯಿ, ಬಹಳಷ್ಟು ಪ್ರಭೇದಗಳಲ್ಲಿ ತಾಯಿ ಮಾತ್ರ ಕೆಲಸ ಮಾಡುತ್ತೆ, ಕೆಲವು ಪ್ರಭೇದಗಳಲ್ಲಿ ತಂದೆ ತಾಯಿ ಎರಡೂ ಮಾಡುತ್ತೆ. ಹೀಗೆ ಮಾಡುವಾಗ ಆ ಹಕ್ಕಿ ಗೂಡು ಬಿಟ್ಟು ಹೋದಾಗ ಈ ಗೂಡು ಈಸ್ ವಲ್ನರೇಬಲ್, ಅದಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾವು ಬಂದು ತಿಂದ್ಬಿಡ್ಬೋದು ಅಥವಾ ಹದ್ದು ಬಂದು ತಿಂದ್ಬಿಡ್ಬೋದು. ಇದು ಪ್ರಕೃತಿಯ ಒಂದು ಘಟಕ. ನಾವು ಅದನ್ನು ಇವಾಗ ಸಾಮಾನ್ಯವಾಗಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಅಳಿಲನ್ನು ಕಾಗೆ ಕಚ್ಕೊಂಡು ಹೋಗ್ತಾರೆ, ಕಾಗೆನ ಓಡಿಸುವಂಥ ಪ್ರಯತ್ನ ಮಾಡ್ತಾರೆ. ಅದು ಹಾಗಲ್ಲ. ಅದಾದ್ರೆ ಆಹಾರ ಅದು. ನಾವು ಅದರಲ್ಲಿ ತಲೆ ಹಾಕಬಾರ್ದು. ಇದು ನಾವು ಭಾಳ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಇದು ಅಂತ ಅಂದ್ಬಿಟ್ಟು. ಸೊ ಹೀಗಾಗತ್ತೆ. ಅದು ಹೀಗಾಗುವಾಗ ಅವು ಅವ್ರದ್ದೇ ಆದಂಥ ಒಂದು ರಕ್ಷಣಾ ವ್ಯವಸ್ಥೆ ಮಾಡ್ಕೊಂಡಿರುತ್ತೆ. ಅಂದರೆ ಈ ಹಕ್ಕಿಗಳು ಆಹಾರ ತರಕ್ಕೆ ಹೋದಾಗ ಈ ಹಿಂದಿನ ಪೀಳಿಗೆಯಲ್ಲಿ ಬಂದಿತ್ತಲ್ಲ ಹಕ್ಕಿ, ಅದು ಬಂದು ಗೂಡನ್ನು ಕಾಯುತ್ತೆ, ಗೂಡಿನ ಸ್ವಚ್ಛತೆನ ಮಾಡುತ್ತೆ. ಇದು ಅದೇ ಬೇಕಾದ್ರೆ ಇದಕ್ಕೆ ಪರ್ವ ಇರುತ್ತೆ. ಎಲ್ಲ ಸಮಯದಲ್ಲೂ ಸಂತಾನೋತ್ಪತ್ತಿ ಆಗಲ್ಲ ಪಕ್ಷಿಗಳಲ್ಲಿ. ಸೊ ಇದು ಅದೇ ಕಾಲದಲ್ಲಿ ಸಂತಾನೋತ್ಪತ್ತಿ ಮಾಡ್ಬೋದಾಗಿತ್ತು. ಆದರೆ ತಾನು ಸಂತಾನೋತ್ಪತ್ತಿ ಮಾಡೋದನ್ನ ಬಲಿ ಕೊಟ್ಟು ತನ್ನ ತಂದೆ ತಾಯಿಗಳು ಅಥವಾ ತನ್ನ ಹಿಂದಿನ ಪೀಳಿಗೆಯ ಒಂದು ಸಂತತಿನ ಅದು ಕಾಪಾಡೋದಕ್ಕೋಸ್ಕರ ಪ್ರಯತ್ನ ಪಡುತ್ತೆ. ಆಲ್ಟ್ರೂಯಿಸಮ್ ಅಂತ ಒಂದು ಇದು ಇದರೊಳಗಿರುವಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ. ಇದು ಒಂದು. ಸೊ ಇದು ತಾಯ್ತನ, ಆಹಾರ ಹುಡುಕೋದು, ಇದರಲ್ಲಿ ನಡೆಯುವಂಥದ್ದು. ನಮ್ಮಲ್ಲಿ ವಿಶಿಷ್ಟವಾದಂಥ ಸಂಗತಿಗಳು ಅಂತಂದರೆ ಇಂಥವು ಬರುತ್ತೆ ಅದು. ಆಮೇಲೆ ಇನ್ನು ಏಕಪತಿತ್ವ, ಬಹುಪತ್ನಿತ್ವ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಇಲ್ಲಿ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಏನಂತಂದ್ರೆ
ಇದು ಏಕಪತ್ನಿತ್ವ ಅಂತಂದ್ರೆ ಅದು ಒಂದು ಸೀಸನ್ಗೆ ಮಾತ್ರ ಇರ್ಬೋದು ಅಷ್ಟೇನ. ಇವಾಗ ಈ ವರ್ಷ ಈ ಗಂಡಿ ಜೊತೆ ಈ ಹೆಣ್ಣು ಇರುತ್ತೆ ಅಂತಂದ್ರೆ ಈ ವರ್ಷದಲ್ಲಿ ಗಂಡು ಬೇರೆ ಹೆಣ್ಣಿನ ಜೊತೆ ಅಥವಾ ಹೆಣ್ಣು ಬೇರೆ ಗಂಡಿನ ಜೊತೆ ಸೇರಲ್ಲ ಅಷ್ಟೇನ. ಮುಂದಿನ ವರ್ಷ ಇದು ಬೇರೆ ಹೆಣ್ಣನ್ನು ಹುಡ್ಕೊಂಡು ಹೋಗ್ಬೋದು, ಅದು ಬೇರೆ ಗಂಡನ್ನು ಹುಡ್ಕೊಂಡು ಹೋಗ್ಬೋದು, ಹಾಗೂ ಇರುತ್ತೆ ಆನ್ಯುಯಲ್ ಅಫೇರ್. ಹಾಗೇನೆ ಇಡೀ ಜೀವನ ಪರ್ಯಂತನೂ ಇರುವಂತಹ ಒಂದು ಇರುತ್ತೆ, ಅದು ಇರುತ್ತೆ. ಅದು ಒಂದೊಂದಕ್ಕೆ ಉದಾಹರಣೆ ನೋಡೋಣ. ಅದನ್ನ ಈಗ ನಮ್ಮಲ್ಲಿ ಕ್ರೌಂಚ ಪಕ್ಷಿಗಳು ಅಂತ, ಈಗ ನಮ್ಮ ರಾಮಾಯಣದ ಮೊದಲನೇ ಶ್ಲೋಕ ಶುರುವಾಗದೆ ಅದರಿಂದ ಸಾರಸ್ಕ್ರೈನ್ ಅಂತ, ಅದು ಹಾಗೇನೆ. ಅದು ಒಂದ್ಸತಿ ಜೋಡಿ ಆದರೆ ಜೀವನ ಪರ್ಯಂತ ಜೋಡಿಯಾಗಿರುತ್ತೆ. ಜನ ಅದನ್ನ ಗ್ರಹಿಸಿದ್ದಾರೆ. ಇವಾಗ ಅಲ್ಲಿ ಅದು ಈ ಕಾಳುಗಳನ್ನ ಅದು ಜನಗಳನ್ನ ಗ್ರಹಿಸಿದ್ದಾರೆ. ಆಮೇಲೆ ಅದು ಹೊಲದಲ್ಲಿ ಬಂದು ಕಾಳಿಗಿಲ್ ತಿಂದು ಇದು ಮಾಡಿದ್ರೆ ಅದನ್ನ ಓಡಿಸಲ್ಲ, ಅದು ದೈವಿ ಹಕ್ಕಿಗಳು ಅಂತಾನೆ ಅದನ್ನ ಇದು ಮಾಡ್ತಾರೆ. ಇದು ಏಕಪತ್ನಿ ಅಥವಾ ಏಕಪತಿ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅದು ಇದರಲ್ಲಿ. ಎರಡು ಹಕ್ಕಿಗಳು ಹಾಗೇನೆ, ಒಂದು ಹಕ್ಕಿ ಸತ್ತೋದ್ರೆ ಇನ್ನೊಂದು ಕ್ರಮೇಣ ಹಾಗೆ ಸತ್ತೋಗುತ್ತೆ. ಅದು ಇದು ಮಾಡಲ್ಲ, ಬೇರೆ ಇದ್ರ ಥರ ಇನ್ನೊಂದು ಹಕ್ಕಿ ಹುಡ್ಕೊಂಡು ಹೋಗಲ್ಲ. ಇದು ಒಂದು ಉದಾಹರಣೆ. ಅದು ಇನ್ನೊಂದು ನಮ್ಮ ಗೀಜಿಗನ ಹಕ್ಕಿ ಇದೆಯಲ್ಲ, ಇದು ಬಹುಪತ್ನಿತ್ವಕ್ಕೆ ಉದಾಹರಣೆ. ಇದು ಬಹುಪತ್ನಿತ್ವಕ್ಕೆ ಉದಾಹರಣೆ. ಒಂದು ಗೀಜಿಗನ ಹಕ್ಕಿ 3, 4 ಕೆಲವು ಸತಿ 5ವರೆಗೂ ಹೋಗೋ ಸಾಧ್ಯತೆ ಇರುತ್ತೆ, ಅಷ್ಟು ಇರುತ್ತೆ. ಅಂದ್ರೆ ಒಂದು ಗಂಡು ಹಕ್ಕಿ 4 ಹೆಣ್ಣು ಹಕ್ಕಿಗಳ ಜೊತೆ ಇರುತ್ತೆ. ಅಂದ್ರೆ ಅದು ಫಸ್ಟ್ ಒಂದು ಗೂಡು ಕಟ್ಟುತ್ತೆ. ಗೀಜಿಗನ ಗೂಡು ಅನ್ನೋದು ಬಹಳ ತುಂಬಾ ವಿಶೇಷವಾದಂಥದ್ದು. ತಾವೆಲ್ಲ ಮಾಡಿ ನೋಡಿರ್ತೀರಿ. ಇದರಲ್ಲಿ ನಾವು ಒಂದು ತೇಜಸ್ವಿ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನ. ನಮ್ಗೆ 2 ಕೈ 10 ಬೆರಳಿದ್ರು ಕೂಡ ನಾವು ಒಂದೇ ಒಂದು ಎಳೆನೂ ಮಾಡೋಕ್ಕಾಗಲ್ಲ, ಬರೀ ಕೊಕ್ಕಿಂದ ಅದು ಅಷ್ಟು ಸುಂದರವಾಗಿ ಮಾಡುತ್ತೆ ಅಂತ. ಸೊ ತೇಜಸ್ವಿಯವರ ಒಂದು ಕೊಡುಗೆ ಬಹಳ ದೊಡ್ಡದು ಆ ಸಾಹಿತ್ಯಕ್ಕೆ. ಇರಲಿ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಹೀಗೆ ಅದು ಗೂಡು ಕಟ್ಟುವಾಗ ಅರ್ಧ ಕಟ್ಟುತ್ತದೆ. ಶಿಲ್ಪಿಗಳು ಅಂತ ಹೇಳ್ಬೋದು. ಕುಸರಿ ಕೆಲಸ ಮಾಡುತ್ತೆ. ಅದು ಅರ್ಧ ಕಟ್ಟಿಬಿಟ್ಟು ಕಾಯುತ್ತೆ. ಅದು ಆ ಹೆಣ್ಣುಗಳೆಲ್ಲ ಬಂದು ಕೂತ್ಕೊಂಡಿರುತ್ತೆ, ಸ್ಟ್ರಾಟಜಿಕ್ ಹೆಣ್ಣುಗಳು ಇದಕ್ಕೆ ಅಂತ. ಸೊ ಇದು ಅರ್ಧ ಮುಗಿಸಿದಾಗ ಅದು ಬಂದು ಇನ್ಸ್ಪೆಕ್ಷನ್ ಮಾಡುತ್ತೆ. ನೋಡ್ಬಿಟ್ಟು ಅದೆಲ್ಲ ಎಳೆದು ಎಲ್ಲ ಮಾಡಿ ನೋಡುತ್ತದೆ, ಇದು ಗಟ್ಟಿಯಾಗಿದೆಯಾ, ನಾನು ಮೊಟ್ಟೆ ಇಟ್ಟರೆ ಇದು ಉಳ್ಬಾಳಿಸುತ್ತಾ ಅಂತೆಲ್ಲ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಅದು ಒಪ್ಪಿಕೊಂಡ್ರೆ ಈ ಹಕ್ಕಿ ಖುಷಿಯಾಗಿ ಅದನ್ನು ಮುಂದುವರಿಸಿ ಪೂರ್ತಿ ಗೂಡು ಕಟ್ಟುತ್ತೆ. ಪೂರ್ತಿ ಗೂಡು ಕಟ್ಟಿ ಅದು ಮೊಟ್ಟೆ ಇಟ್ಟ ತಕ್ಷಣ ಇದು ಇನ್ನೊಂದು ಗೂಡು ಕಟ್ಟಿ ಇನ್ನೊಂದು ಹೆಣ್ಣನ್ನು ಹೊಲಿಸ್ಕೊಂಡು ಆ ಪ್ರಯತ್ನ ಮಾಡ್ಕೊಂಡು ಹೋಗುತ್ತೆ. ಹೀಗೆ ಅದು 3, 4 ಹೆಣ್ಣುಗಳನ್ನ ಹೊಲಿಸ್ಕೊಳ್ಳೋದು. ಈ ಮನೆನೇ ಒಂದಕ್ಕೆ ಕೊಟ್ಬಿಡುತ್ತೆ, ಮತ್ತೆ ಅದು ತಲೆ ಕೆಡಿಸ್ಕೊಳ್ಳೋದು ಅದಕ್ಕೆ. ಹಾಗೆ ಇದು ಬಹುಪತ್ನಿತ್ವಕ್ಕೆ ಉದಾಹರಣೆ. ಇದು ಈ ಹೆಣ್ಣು ಹಕ್ಕಿಗೆ ಮನುಷ್ಯ ಲೋಕದಲ್ಲಿ ಸಾಮಾನ್ಯ. ಇದು ಹೆಣ್ಣು ಹಕ್ಕಿಗೆ ಗೂಡು ಕಟ್ಟೋದಿಕ್ ಬರೋದಿಲ್ಲ. ತೀರಾ ಏನೋ 1-2 ಎಳೆ ಇದು ಮಾಡ್ಬೋದೇ ಹೊರತಾಗಿ ಗೂಡು ಕಟ್ಟೋದಿಕ್ ಬರೋದಿಲ್ಲ. ಇದನ್ನ ಸಂಶೋಧನೆ ಮಾಡಿ ಕಂಡ್ಕೊಂಡ್ರು ಸಲೀಂ ಅಲಿಯವರ ಸಂಶೋಧನೆಗಳಲ್ಲಿ. ಈ ವೀವರ್ ಹಕ್ಕಿ ಈ ತರದ ಬಿಹೇವಿಯರ್ ಇದೆ ಅಂತ ಕಂಡುಹಿಡಿದಿದ್ದೆ ಸಲೀಂ ಅಲಿ. ಹೌದು. ಗೀಜಿಗನ ಹಕ್ಕಿಗೆ ವೀವರ್ ಬರ್ಡ್ ಅಂತ. ಇದರ ವೀವರ್ ಬರ್ಡ್ ಅಥವಾ ಈ ಗೀಜಿಗನ ಹಕ್ಕಿಯ ನಡವಳಿಕೆಗಳನ್ನ ಕಂಡುಹಿಡಿದಿದ್ದು ಸಲೀಂ ಅಲಿಯವರ ಸಂಶೋಧನೆಗಳಲ್ಲಿ ಒಂದು. ಅದು ಅವ್ರು ಯಾವುದೋ ಒಂದು ಈ ಒಂದು ಗೆಸ್ಟ್ ಹೌಸಲ್ಲಿ ಇದ್ದಾಗ ಅದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಗ ಅದು ಈ ವಿಷಯ ಬಯಲಾಗುತ್ತೆ. ಅದು ಒಂದು ಇದು. ಅವ್ರು ಇನ್ನೊಂದು ಸಂಶೋಧನೆ ಮಾಡ್ತಾರೆ. ಇನ್ನೊಬ್ಬರು ಅಂಬೇಡ್ಕರ್ ಅಂತ ಒಬ್ಬರು ವಿಜ್ಞಾನಿಗಳು, ಅವ್ರ ಜೊತೆ ಇದು ಸಂಶೋಧನೆ ಮಾಡಿದ್ರಲ್ಲಿ ಅವರು ಬೇಕಂತ ಈ ಹಕ್ಕಿದು ಗೂಡು ಇರುತ್ತಲ್ಲ, ಅದರಲ್ಲಿ ತೊಂದರೆ ಆಗದೆ ಇರೋ ಕಡೆ ವೃತ್ತಾಕಾರವಾಗಿ ಇದು ತ್ರಿಭುಜದ ಥರ ಕಟ್ ಮಾಡ್ತಾರೆ, ಗೂಡನ್ನು ಕಟ್ ಮಾಡ್ತಾರೆ. ನೋಡೋಣ ಅದು ಏನು ಮಾಡುತ್ತೆ ಅಂತ. ಅದು ಹೆಣ್ಣು ಹಕ್ಕಿಗೆ ಅದನ್ನು ರಿಪೇರಿ ಮಾಡ್ಕೊಳಕ್ಕೆ ಬರಲ್ಲ, ಅದು ಗಂಡು ಹಕ್ಕಿನೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಹೆಣ್ಣು ಹಕ್ಕಿಗಳಿಗೆ ಗೂಡು ಕಟ್ಟೋದಕ್ಕೆ ಬರೋದಿಲ್ಲ ಅನ್ನೋದು ಅದರಿಂದ ಇದಾಗುತ್ತೆ. ಇದು ಒಂದು ನಮ್ಮಲ್ಲಿ ಕಂಡುಬರುವಂಥ ಒಂದು ವಿಶೇಷತೆ ಇದರದು, ಬಹುಪತ್ನಿತ್ವ. ಆಮೇಲೆ ಈ ಥರದ ಒಂದು ನಡವಳಿಕೆ ಹೆಣ್ಣು ಕಾಯಿತಂದರೆ ನೋಡಿ, ಅಲ್ಲೂ ಕೂಡ ಆ ಗಂಡಿನ ಸಾಮರ್ಥ್ಯವನ್ನು ಅದು ಮಾಡುತ್ತೆ. ನನ್ನ ಸಂತತಿನ ಕಾಪಾಡುವಷ್ಟು ಚೆನ್ನಾಗಿ ಗೂಡು ಕಟ್ಟಬಲ್ಲ ಅದು ಅನ್ನೋದನ್ನು ನೋಡುತ್ತೆ. ಇದು ಅದಕ್ಕೆ ಒಂದು ಉದಾಹರಣೆ. ಅದು ಇನ್ನು ಬಹುಪತಿತ್ವ.